ಸುಪ್ರೀಂ ಕೋರ್ಟ್ ಟಿ ಪ್ರಕರಣ ವಿಚಾರಣೆ. ಶಿಕ್ಷಕರಿಗೆ ಸೆಪ್ಟೆಂಬರ್ 1, 2027 ಸಮಯವಿದೆ. ಆದರೆ ಟಿ ಕಡ್ಡಾಯ ಎಂದು ಘೋಷಣೆ. ಸುಪ್ರೀಂ ಕೋರ್ಟ್ನಲ್ಲಿ ಶಿಕ್ಷಕರಿಗೆ ಟಿ ಪ್ರಕರಣದ ವಿಚಾರಣೆ ಇನ್ನಷ್ಟು. ಶಿಕ್ಷಕರ ಗುಣಮಟ್ಟದ ಬಗ್ಗೆ ಸುಪ್ರೀಂ ಕೋರ್ಟ್ ಕಠಿಣ ನಿಲುವು ತಳೆದಿದೆ. ಸುಪ್ರೀಂ ಕೋರ್ಟ್ನ ನಿಲುವುಗಳೇನು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇ ನಿಲುವು ಏನಪ್ಪ ಅಂದರೆ, ನ್ಯಾಯಾಲಯದ ಕಠಿಣ ನಿಲುವು, ಶಿಕ್ಷಣದ ಗುಣಮಟ್ಟ ಅತಿ ಮುಖ್ಯ ಎಂದು ತೀರ್ಮಾನ. ವಿಚಾರಣೆಯ ಸಮಯದಲ್ಲಿ ಗೌರವಾನ್ವಿತ ನ್ಯಾಯಾಲಯವು ದೃಢವಾದ ನಿಲುವನ್ನು ತೆಗೆದುಕೊಂಡಿತು. ನ್ಯಾಯಮೂರ್ತಿ ದಿವಾಕರ್ ದತ್ತಾ ಅವರು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಯಾವುದೇ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ನ್ಯಾಯಾಲಯದ ಪ್ರಕಾರ ಶಿಕ್ಷಕರು B.Ed ಅಥವಾ B.Ped ನಂತಹ ಅರ್ಹತೆಯನ್ನು ಹೊಂದಿದ್ದರೂ ಸಹ ಬೋಧನಾ ಹುದ್ದೆಯನ್ನು ಉಳಿಸಿಕೊಳ್ಳಲು ಟಿಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿದೆ ಎಂದು ತೀರ್ಮಾನಿಸಲಾಯಿತು. ಎರಡನೇ ನಿಲುವೇನಪ್ಪ ಅಂದರೆ, ಹಳೆಯ ಶಿಕ್ಷಕರ ಸ್ಥಿತಿ ಅಂದರೆ 2010ಕ್ಕಿಂತ ಮೊದಲು ನೇಮಕಾತಿ ಹೊಂದಿದ ಶಿಕ್ಷಕರ ಸ್ಥಿತಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಎರಡನೇ ನಿಲುವು, ವಕೀಲರ ವಾದ. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ, ಮುಕುಲ್ ರೋಹಟಗಿ ಮತ್ತು ಸಲ್ಮಾನ್ ಖುರ್ಷಿದ್ ಅವರ ಹಳೆಯ ಶಿಕ್ಷಕರನ್ನು ಈ ವ್ಯಾಪ್ತಿಯಿಂದ ಹೊರಗಿಡಬೇಕು ಎಂದು ವಾದಿಸಿದರು. ನ್ಯಾಯಾಲಯದ ಪ್ರತಿಕ್ರಿಯೆ. ನ್ಯಾಯಾಲಯವು 2017 RTE ಕಾಯ್ದೆಯ ತಿದ್ದುಪಡಿಯನ್ನು ಉಲ್ಲೇಖಿಸಿ ಕಾನೂನು ಮಾಜಿ ಶಿಕ್ಷಕರಿಗೆ ವಿನಾಯಿತಿ ನೀಡುತ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆಯೇ ಎಂದು ಕೇಳಿತು. ನ್ಯಾಯಾಲಯವು ಕಾನೂನಿಗೆ ಬದ್ಧವಾಗಿದೆ ಮತ್ತು ಅದರಲ್ಲಿ ಯಾವುದೇ ಬದಲಾವಣೆಗಳು ಸಂಸತ್ತಿನ ಮೂಲಕ ಮಾತ್ರ ಸಾಧ್ಯ ಎಂದು ಸ್ಪಷ್ಟವಾಗಿ ತಿಳಿಸಿತು. ಹಳೆಯ ಶಿಕ್ಷಕರ ಸ್ಥಿತಿ ಕುರಿತು ಅಂದರೆ 2010ಕ್ಕಿಂತ ಮೊದಲು ನೇಮಕಾತಿ ಹೊಂದಿದ ಶಿಕ್ಷಕರನ್ನು ಉದ್ದೇಶಿಸಿ ಈ ರೀತಿಯಲ್ಲಿದೆ. ಮೂರನೇ ಅಂಶ ಏನಪ್ಪ ಅಂದರೆ, ಪರಿಹಾರ ಗಡುವು ಮತ್ತು ಭವಿಷ್ಯದ ಬೆದರಿಕೆ. ಶಿಕ್ಷಕರು ತಮ್ಮ ಅರ್ಹತೆಗಳನ್ನು ಸಾಬೀತುಪಡಿಸಲು ನ್ಯಾಯಾಲಯವು ಸಮಯದ ಮಿತಿಯನ್ನು ಸೂಚಿಸಿತು. ನ್ಯಾಯಾಲಯದ ಪ್ರಕಾರ ಶಿಕ್ಷಕರಿಗೆ ಸೆಪ್ಟೆಂಬರ್ 1, 2027 ಸಮಯ ನೀಡಬಹುದು. ಆ ಸಮಯದೊಳಗೆ ಅವರು ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗುತ್ತದೆ ಎಂದು ತಿಳಿಸಲಾಯಿತು. ಈ ನಿಗದಿತ ಸಮಯದೊಳಗೆ ಶಿಕ್ಷಕರು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗದಿದ್ದರೆ ಅವರ ಉದ್ಯೋಗ ಅಪಾಯದಲ್ಲಿರಬಹುದು ಎಂದು ತೀರ್ಮಾನಿಸಲಾಗಿದೆ. 2010ಕ್ಕಿಂತ ಮೊದಲು ನೇಮಕಾತಿ ಹೊಂದಿದ ಶಿಕ್ಷಕರ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇರುವುದು ಸಂಸತ್ತಿನಲ್ಲಿ ಮಾತ್ರ ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಈಗ 4ನೇ ಅಂಶ ಏನಪ್ಪ ಅಂದರೆ, ರಾಜ್ಯಗಳು ಮತ್ತು ಶಿಕ್ಷಕರ ಸಂಘಗಳ ನಿಲುವು. ತಮಿಳುನಾಡು ಮತ್ತು ಟೀಚರ್ಸ್ ಫೆಡರೇಷನ್ ಆಫ್ ಇಂಡಿಯಾ ದಂತಹ ರಾಜ್ಯಗಳು ಮತ್ತು ಶಿಕ್ಷಕರ ಸಂಘಗಳ ನಿಲುವು. ತಮಿಳು ಮತ್ತು ಟೀಚರ್ಸ್ ಫೆಡರೇಷನ್ ಆಫ್ ಇಂಡಿಯಾ ದಂತಹ ರಾಜ್ಯಗಳನ್ನು ಪ್ರತಿನಿಧಿಸುವ ಹಿರಿಯ ವಕೀಲರು ಶಿಕ್ಷಕರು ಎದುರಿಸುತ್ತಿರುವ ಪ್ರಾಯೋಗಿಕ ತೊಂದರೆಗಳನ್ನು ಎತ್ತಿ ತೋರಿಸಿದರು. ಮಧ್ಯಪ್ರದೇಶದ ಸಂದರ್ಭದಲ್ಲಿ ಬುಡಕಟ್ಟು ಪ್ರದೇಶಗಳಿಂದ ಉದಾಹರಣೆಗೆ ಬೈಲಾ ಬುಡಕಟ್ಟು ವಿನಾಯಿತಿ ನೀಡಬೇಕು ಎಂದು ಅವರು ಪ್ರಸ್ತಾಪಿಸಿದರು. ಆದಾಗ್ಯೂ ಕೂಡ ನ್ಯಾಯಾಲಯ ಮುಖ್ಯ ವಿಷಯ ಎಂದು ಸ್ಪಷ್ಟಪಡಿಸಿತು. ಶಿಕ್ಷಕರಿಗೆ ಪ್ರಮುಖ ಸಲಹೆಗಳನ್ನು ಏನೇ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಂತ ತಿಳ್ಕೊಳ್ಳೋಣ. ಶಿಕ್ಷಕರು ನ್ಯಾಯಾಲಯದ ಮೇಲೆ ಮಾತ್ರ ಅವಲಂಬಿತರಾಗಬಾರದು. CTET 2026 ಮತ್ತು ವಿವಿಧ ರಾಜ್ಯ TETಗಳು
UPTET-ನಂತಹ ಲಭ್ಯ ಇರುವುದರಿಂದ ನಿಮ್ಮ ಸಿದ್ಧತೆಗಳನ್ನು ಮುಂದುವರಿಸಿ ಎಂದು ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖವಾದ ಸಲಹೆಯನ್ನು ನೀಡಿದೆ. ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತೆ, ಯಾವುದೇ ಕಾರಣಕ್ಕೂ ಶಿಕ್ಷಕರಿಗೆ TET-ಯಿಂದ ವಿನಾಯಿತಿ ಇಲ್ಲ, ಕಡ್ಡಾಯ ಎಂದು. ಹಾಗಾಗಿ ಶಿಕ್ಷಕರು ಈ ನಿಟ್ಟಿನಲ್ಲಿ TET-ಗೆ ತಯಾರಿ ನಡೆಸುವುದು ಉತ್ತಮ ಎಂದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಹಾಗೆಯೇ ತಜ್ಞರು ಹೇಳಿದ್ದೇನಪ್ಪ ಈ ಒಂದು ಸುಪ್ರೀಂ ಕೋರ್ಟ್ನ ನಿಲುವನ್ನು ಕುರಿತು ಅಂದರೆ, ಸುಪ್ರೀಂ ಕೋರ್ಟ್ನ ಇಂದಿನ ನಿಲುವು ಭವಿಷ್ಯದಲ್ಲಿ TET ಅವಶ್ಯಕತೆಯನ್ನು ತಪ್ಪಿಸುವುದು ಕಷ್ಟ ಎಂದು ಸ್ಪಷ್ಟಪಡಿಸುತ್ತದೆ ಅಂತ ತಿಳಿಸಿದ್ದಾರೆ ಎಂದು ತಜ್ಞರು ನಂಬುತ್ತಾರೆ. ಶಿಕ್ಷಕರು ಈಗಲೇ ತಯಾರಿಯನ್ನು ಪ್ರಾರಂಭಿಸಿ ಎಂದು ತಜ್ಞರು ದೇಶದ ಶಿಕ್ಷಕರಿಗೆ ತಮ್ಮ ಸಲಹೆಯನ್ನು ನೀಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಶಿಕ್ಷಕರಿಗೆ ಈ TET ಪರೀಕ್ಷೆಯಿಂದ ವಿನಾಯಿತಿ ಇಲ್ಲ, ಇದು ಕಡ್ಡಾಯ. ಹಾಗಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಸಲುವಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರೂ ಕೂಡ TET ಪರೀಕ್ಷೆಗೆ ಸಿದ್ಧರಾಗಿ TET ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳೋದು ಅನಿವಾರ್ಯವಾಗಿದೆ ಎಂದು ಈ ಮೂಲಕ ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ನಿಲುವಿನ ಮೂಲಕ ಒಂದು ಸಂದೇಶವನ್ನು ನೀಡಿದೆ. ಹಾಗಾಗಿ ದೇಶದ ಎಲ್ಲ ಶಿಕ್ಷಕರು TETಗೆ ಸಿದ್ಧತೆ ನಡೆಸಿ TETಯನ್ನು ಪಾಸ್ ಮಾಡ್ಕೊಳ್ಳಿ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದನ್ನು ಪಾಸ್ ಮಾಡ್ಕೊಳ್ಳಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತನ್ನ ನಿಲುವನ್ನು ತಳೆದಿರೋದನ್ನು ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಹಾಗಾಗಿ ಎಲ್ಲ ಶಿಕ್ಷಕರು ಮೀನಮೇಷ ಎಣಿಸದೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸುಪ್ರೀಂ ಕೋರ್ಟ್ ತಳೆದಿರುವ ನಿಲುವನ್ನು ಗೌರವಿಸಿ ಎಲ್ಲ ಶಿಕ್ಷಕರು TETಗೆ ಸಿದ್ಧತೆ ನಡೆಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್.